ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ನೀನು ಅಷ್ಟು ಹಚ್ಚಲ್ವಾ? ನಾನಾ ಮೇಡಮ್? ಯಾಕೆ ಹಚ್ಚಬಾರ್ದು? ಅವಳ ಜೊತೆ ಜಾಸ್ತಿ ಕಾಲ ಕಳೆಯೋದು ನೀನೆ. ಅವಳ ಕಷ್ಟ ಸುಖಕ್ಕಾಗೋದು ನೀನೆ, ಅವಳನ್ನ ಅರ್ಥ ಮಾಡ್ಕೊಂಡಿರೋದು ನೀನೆ. ಒಳ್ಳೆ ಸ್ನೇಹಿತನಾಗಿ ಹಾರೈಸು. ಬಾ ಹಚ್ಚು. ಯಜಮಾನ್ರೆ, ನಾನು ಹಚ್ಚೋ. ಆಯ್ತು. ವಿಜಯ, ನಮ್ಮ ಮನೇಲಿ ಹಿಂದಿನಿಂದಲೂ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ನಮ್ಮ ಮನೆ ಹಿರೀಕರು ಮನೆ ಮಗಳಿಗೆ ಅಥವಾ ಸೊಸೆಗೆ ತೊಡಸ್ಬೇಕು ಅಂತ ಒಂದು ಬಳೆ ಎತ್ತಿಟ್ಟಿದ್ದಾರೆ. ಇದನ್ನ ನನ್ನ ಅತ್ತೆ ನನಗೆ ತೊಡಸಿದ್ರು. ಆದರೆ ನನ್ನ ಮಗಳಿಗೆ ನಾನು ತೊಡ್ಸೋಕ್ಕಾಗಲಿಲ್ಲ. ಈಗ ಶ್ರಾವಣಿಗೆ ಈ ಬಳೆನ ಅವಳ ಅತ್ತೆ ಆಗೋಳು ತೊಡಸ್ಬೇಕು. ಈಗ ಈ ಬಳೆನ ಅವಳಿಗೆ ತೊಡಸಿ ನಮ್ಮನೆ ಬೆಳಕಾಗಿ ಬಾಮ್ಮ ಅಂತ ಅತ್ತೆ ಸೊಸೆನ ಬರ್ಮಾಡ್ಕೊಳ್ಬೇಕು. ಅಂದ್ರೆ ಶ್ರಾವಣಿಗೆ ಈ ಬಳೆನ ನಾನು ತೊಡಸ್ಬೇಕಾ? ದೊಡ್ಡ ಮನೆ ಪದ್ಧತಿನ ಯಾರು ತಾನೇ ಮಾಡಲ್ಲ ಅಂತ ಹೇಳ್ತಾರೆ. ಖಂಡಿತ ತೊಡಸ್ತೀನಿ. ಅದರಲ್ಲೂ ದೊಡ್ಡ ಮನೆ ಕುಡಿನೇ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿರೋದು ನಮಗೆ ತುಂಬ ಖುಷಿ ಆಗ್ತದೆ.
ಒಂದು ನಿಮಿಷ ಬಂದೆ. ಮಮ್ 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 ಮದನ್, ಯಾರ್ದದು ಫೋನು? ಮಾವ ನಂಗೂ ಗೊತ್ತಿಲ್ಲ. ನಮಸ್ಕಾರ ಪದ್ಮನಾಭ ಅವರೇ, ಬನ್ನಿ ಬನ್ನಿ. ನಮಸ್ಕಾರ ಅಮ್ಮ. ಒಳ್ಳೇದಾಗ್ಲಿ. ನಮಸ್ಕಾರ ನಮಸ್ಕಾರ. ಯಜಮಾನ್ರು, ನಾನು ಕಾಂತಮ್ಮ. ನೀವು ಚೆನ್ನಾಗಿದ್ದೀರಾ? ಎಲ್ಲ ಕ್ಷೇಮ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಎಲ್ಲ ನಮ್ಮ ಕುಟುಂಬದ ಮೇಲೆ ಇರ್ಬೇಕಾದ್ರೆ ನಾವು ಚೆನ್ನಾಗಿರ್ತೀವಿ. ಮಗಳ ಮದುವೆ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ಚೆನ್ನಾಗಿ ನಡೀತಿದೆ. ಎಲ್ಲ ನಿಮ್ದೇ ಯಜಮಾನ್ರೆ. ಶ್ರಾವಣಿ ಮುಂದೆ ಬಳೆ ಶಾಸ್ತ್ರ ಇದೆಯಲ್ಲ, ಅದಕ್ಕೋಸ್ಕರ ಬಂದ್ವಿ. ನಿಮ್ ಮಗಳ ಮದ್ವೆಲಿ ನಾವುಗಳು ಓಡಾಡ್ಬೇಕಾಗಿತ್ತು, ಆದ್ರೆ ಇಬ್ರು ಮಕ್ಕಳು ಮದ್ವೆನೂ ಅಕ್ಕಪಕ್ಕ ಬಂದ್ಬಿಡ್ತಲ್ಲ, ಎಂತ ವಿಪರ್ಯಾಸ ನೋಡಿ. ಸಿಎಂ ಕಾಲ್ ಮಾಡಿ. ನಾನು ಒಂದ್ ನಿಮಿಷ ಬರ್ತೀನಿ. ಮದನ್, ಅಕ್ಕ ಇಲ್ಲಿ ನೋಡು, ಶಾಸ್ತ್ರ ಮುಂದುವರ್ಸಿ. ಎಷ್ಟು ಚೆನ್ನಾಗಿದೆ ಈ ಬಳೆ. ಹಳೆ ಕಾಲದ್ದು ಆಂಟಿ ಪೀಸ್ ಮೂಸಲು. ಯಾರ್ದು ಶ್ರವಣಿಮ್ಮ? ಈ ಬಳೆ ಅಜ್ಜಿ ನನಗೋಸ್ಕರ ತಂದಿರೋದು. ನಮ್ಮ ವಂಶದಲ್ಲಿ ಮನೆ ಹಿರೀಕರು ಈ ಬಳೆನ ಮನೆ ಮಗಳಿಗೆ ಅಥವಾ ಮನೆ ಸೊಸೆಗೆ ಹಾಕ್ತಾರಂತೆ. ಈ ಬಳೆನ ಈಗ ನಾನು ಹಾಕೋಬೇಕು. ಈ ಬಳೆನ ನನಗೆ ಅತ್ತೆ ಆಗೋರು ಹಾಕೋಬೇಕನ್ಬಿಟ್ಟು ಸುಮ್ಮನೆ ಕೂತಿದ್ದೀರಲ್ಲ, ನಿಮ್ ಕೈಗೆ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಕೈ ಕೊಡಿ ಇಲ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.